ನಿಮ್ ಕೈ ಹೇಗಿದೆ ಅಂತ ವಿಚಾರಿಸ್ದ. ಏನು ಅರ್ಜುನ್ ಬಂದಿದ್ದಾರಾ? ಯಾಕೆ ಅವ್ರಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ರೀ, ಕೈ ಪೆಟ್ಟಾಗಿರೋ ಕಾರಣಕ್ಕೆ ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದ. ನೀವು ಕೆಲ್ಸಕ್ಕೆ ಹೋಗಿದ್ದೀರಾ ಅಂತ ಹೇಳಿದ ತಕ್ಷಣ ಇನ್ನೂ 2 ದಿನ ರೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ ಹೇಳ್ದ, ಗೊತ್ತಾ? ಸರಿ ಸರಿ, ಮ್ಯಾನೇಜರ್ ಬಂದರು, ನಾನು ಕಾಲ್ ಮಾಡ್ತೀನಿ. ಸರಿ. ಯಾಕೋ ಇವನ್ ಅತಿ ಆಯಿತು. ಬೇಕು ಬೇಕು ಅಂತ ನೆಪ ಮಾಡಿಕೊಂಡು ಪದೇ ಪದೇ ನಮ್ಮ ಮನೆಗೆ ಬರೋದು, ಪೂರ್ಣಿ ಹತ್ರ ಹೋಗಿ ಮಾತಾಡೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯತ್ತೆ. ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಏನು ಮಾಡೋದು? ಅರ್ಜುನ್, ಥ್ಯಾಂಕ್ ಯು. ಪೂರ್ಣಿ, ಅಡುಗೆ ಮಾಡಾಯ್ತಾ? ಇಲ್ಲ ಅರ್ಜುನ್, ಇವಾಗ ಮಾಡಬೇಕು. ಸರಿ ಪೂರ್ಣಿ, ನನಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ಒಂದು ಹಾಫ್ ಅನ್ ಅವರ್ ಹೋಗಿ ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ. ಸರಿನಪ್ಪ. ಕ್ರೈಮ್ ಕೇಸ್ ನಂಬರ್ 336/25, ಸಕಲೇಶ್ಪುರ ಪೊಲೀಸ್ ಠಾಣೆ ವರ್ಸಸ್ ಪ್ರಬಲ ಡಾಕ್ಟರ್, ರೌಡಿಗಳು ಹಾಗೂ ದೂರುದಾರರಾದ ಕಾವೇರಿ ಎಲ್ಲರೂ ಸಹ ಹಾಜರಿದ್ದಾರೆ. ಏನ್ರಿ ಪಿಪಿ, ಕಾವೇರಿ ಅವರ ಆಕ್ಸಿಡೆಂಟ್ ಕೇಸ್ ವಿಚಾರ ಏನಾಯ್ತು? ಪರಶುರಾಮ್ ಅವ್ರ ಕೇಸಲ್ಲಿ ಅವ್ರ ಕಂಡೀಷನಲ್ ಸ್ಟೇಟ್ಮೆಂಟ್ ಏನಾಯ್ತು? ಯುವರ್ ಆನರ್, ಪರಶುರಾಮ್ ಅವರಿಗೆ ಪ್ರಜ್ಞೆ ಬಂದಿದೆ, ಆದರೆ ಅವರು ಇವಾಗಲೇ ಬಂದು ಹೇಳಿಕೆ ಕೊಡೋ ಸ್ಥಿತಿಲಿಲ್ಲ. ಅದಕ್ಕಿನ್ನೂ ಕೆಲವು ದಿನಗಳಾಗುತ್ತಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ನಾನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀನಿ. ಯುವರ್ ಆನರ್, ಕಾವೇರಿ ಆಕ್ಸಿಡೆಂಟ್ ವಿಚಾರದಲ್ಲಿ ಕೆಲವು ಸಾಕ್ಷಿ ಆಧಾರಗಳನ್ನು ಕೋರ್ಟ್ಗೆ ಸರಿಯಾದ ಸಮಯಕ್ಕೆ ತಗೊಂಬರ್ತೀನಿ ಅಂತ ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಹೇಳಿದರು, ಆದರೆ ಅವರು ಇನ್ನೂ ಕೋರ್ಟ್ಗೆ ಬಂದಿಲ್ಲ. ಎಲ್ಲಿ ನಿಮ್ಮ ಸಾಹೇಬ್ರು? ಗೊತ್ತಿಲ್ಲ ಯುವರ್ ಆನರ್, ಕೋರ್ಟ್ ಟೈಮ್ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಆದರೆ ಇವಾಗ ಕಾಲ್ ಪಿಕ್ ಮಾಡ್ತಿಲ್ಲ. ಕೋರ್ಟ್ ಟೈಮ್ ಅಂದ್ರೆ ನಿಮ್ಮ ಸಾಹೇಬ್ರಿಗೆ ಸಂಜೆ ಇರ್ಬೇಕಲ್ಲ? ಅವ್ರು ಬರೋ ತನಕ ಕೋರ್ಟ್ ಅವ್ರಿಗೋಸ್ಕರ ಕಾಯ್ಬೇಕೇನ್ರಿ? ಸಾರಿ ಯುವರ್ ಆನರ್. ಪಿಪಿ, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇವ್ರು ಇನ್ನೊಂದ್ಸರಿ ಇದೇ ರೀತಿ ಮಾಡಿದ್ರೆ ಕಾನೂನಿನ ಕ್ರಮ ಜರುಗಿಸಬೇಕಾಗುತ್ತೆ. ಓಕೆ ಯುವರ್ ಆನರ್. ಕೂತ್ಕೊಳ್ಳಿ. ಯುವರ್ ಆನರ್, ಪರಶುರಾಮ್ ಅವರ ಹೇಳಿಕೆಗೂ ಇನ್ಸ್ಪೆಕ್ಟರ್ ವಿಕ್ರಮ್ ಬರೆದಿರೋ ಕಾರಣಗಳಿಂದ 2 ಆರೋಪಗಳಿಗೂ ನೆಕ್ಸ್ಟ್ ಇಯರಿಂಗ್ವರೆಗೂ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. Objection, your lordship. ಅಬ್ಜೆಕ್ಷನ್ ಸಸ್ಟೈನ್ಡ್. Thank you, your lordships. Your lordships, ಈಗಾಗಲೇ ಕಾವೇರಿ ಆಕ್ಸಿಡೆಂಟ್ ವಿಚಾರವಾಗಿ ಕೋರ್ಟಿಗೆ ನೀಡಿರುವಂತಹ ಸಾಕ್ಷಿ ಆಧಾರಗಳು
ನನ್ನ ಕಕ್ಷಿದಾರರಾದ ಪ್ರಬಲ ಅವರನ್ನ ಫ್ರೇಮ್ ಮಾಡೋದಕ್ಕೆ ಹಾಗೂ ಬೇಕಂತಾನೆ ಈ ಕೇಸಲ್ಲಿ ಸಿಕ್ಕಾಕ್ಸೋದಕ್ಕೆ ಅನ್ನೋದು ಕೋರ್ಟ್ ಅಲ್ಲಿ ಸಾಬೀತುಪಡಿಸಲಾಗಿದೆ. ಇದಕ್ಕೆ ಮೇಲೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗದೆ ಇರೋ ಕಾರಣ ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಇವತ್ತು ಕೋರ್ಟ್ಗೆ ಬರಲಿಲ್ಲ ಮೈ ಲಾರ್ಡ್ಶಿಪ್ಸ್. ಒಂದು ಸಣ್ಣ ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕಾವೇರಿ ಮೇಲಿರೋ ಆಕ್ಸಿಡೆಂಟ್ ವಿಚಾರದಲ್ಲಿ ನನ್ನ ಕಕ್ಷಿದಾರ ಪ್ರಬಲ ಅವರು ಯಾವುದೇ ರೀತಿ ಅಪರಾಧನೂ ಮಾಡಿಲ್ಲ ಅಂತ ಕೋರ್ಟ್ ಅರ್ಥ ಮಾಡಿಕೊಂಡು ಆ ಕೇಸಿಂದ ಪ್ರಬಲ ಅವರನ್ನ ವಜಾಪಡಿಸಿ ಕೇಸನ್ನ ಕ್ಲೋಸ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮೈ ಲಾರ್ಡ್ಶಿಪ್ಸ್. ಇನ್ನು ಪರಶುರಾಮ ಅವರಿಗೆ ಸ್ಲೋ ಪಾಯ್ಸನ್ ಕೊಟ್ಟಿರೋ ಕೇಸ್ ವಿಚಾರ, ಪರಶುರಾಮ ಅವರಿಗೆ ಪ್ರಜ್ಞೆ ಬಂದು ಮನೆಯವ್ರನ್ನೆಲ್ಲ ನೋಡಿದ್ರು ಅವ್ರ ಈ ಕೇಸ್ ವಿಚಾರವಾಗಿ ಏನು ಹೇಳಲೇ ಇಲ್ಲ. ಹಾಗಾಗಿ ಈ ಕೇಸಲ್ಲಿ ನನ್ನ ಕಕ್ಷಿದಾರರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಮುಂದೆ ಕೋರ್ಟ್ಗೆ ಅರ್ಥ ಆಗತ್ತೆ. ಹಾಗಾಗಿ ಕಾವೇರಿ ಆಕ್ಸಿಡೆಂಟ್ ಕೇಸ್ನ ಕ್ಲೋಸ್ ಮಾಡಿ ಪರಶುರಾಮ್ ಅವರ ಕೇಸ್ಗೆ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟ್ ಅಲ್ಲಿ ನಾನು ವಿನಂತಿಸ್ಕೊತಾ ಇದ್ದೀನಿ. 1 minute, Your Honor. ಯೋರ್ ಆನರ್, ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಯೋರ್ ಆನರ್, ಪ್ರಬಲ ಅವರು ಪರಶುರಾಮ್ ಅವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸೋಕ್ ಪ್ರಯತ್ನ ಪಟ್ಟಿರೋ ಕೇಸ್ ವಿಚಾರದಲ್ಲಿ ಪರಶುರಾಮ್ ಅವ್ರಿಗೆ ಇವಾಗ ಪ್ರಜ್ಞೆ ಬಂದ್ರೂ ಕೋರ್ಟಿಗೆ ಬಂದು ಹೇಳಿಕೆ ಕೊಡೋ ಪರಿಸ್ಥಿತಿಲಿ ಇಲ್ಲ. ಹಾಗಾಗಿ ಅವರು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.